ಯೂಶಲಿ ನೀವು ಹೋಸ್ಟ್ ಆಗಿದ್ದು ಗೆಸ್ಟ್ ಎಲ್ಲ ವೆಲ್ಕಮ್ ಮಾಡ್ತೀರಾ, ಹೇಗಿದೆ? ಟೇಬಲ್ಸ್ ರಿವರ್ಸ್ ಆಗಿದೆ. ಅದೇ ನಿಮ್ ಮುಂದೆ ಕೂತಿದ್ದೀನಲ್ಲ, ನನಗೊಂದು ಸ್ವಲ್ಪ ಮುಜುಗರ ಆಗ್ತಿದೆ ಸರ್. ನಾನು ನಿಂತ್ಕೊಂಡ್ಬಿಡ್ತೀನಿ ಬೇಕಂದ್ರೆ. ಏ ಪ್ಲೀಸ್ ಯು ಸಚ್ ಅ ಬಿಗ್ ಅಚೀವರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಸೃಜನ್ ಲೋಕೇಶ್. ಇವರು ML ಸೃಜನ್ ಅಲಿಯಾಸ್ ಮಾದಲಾಪುರ ಲೋಕೇಶ್ ಸೃಜನ್. 28 ಜೂನ್ 1980 ಬೆಂಗಳೂರಿನ ಬಸವನಗುಡಿಯಲ್ಲಿ ಜನನ. ಕರ್ನಾಟಕ ಚಲನಚಿತ್ರ ರಂಗದ ಪ್ರಪ್ರಥಮ ನಾಯಕ ನಟ ಸುಬ್ಬಯ್ಯ ನಾಯ್ಡು ಅವರು ಇವರ ತಾತ. ಪರಸಂಗದ ಗೆಂಡತಿಮ್ಮ ಲೋಕೇಶ್ ಅವರು ಇವರ ತಂದೆ. ಇವರ ತಾಯಿ ಖ್ಯಾತ ನಟಿ ಶ್ರೀಮತಿ ಗಿರಿಜಾ ಲೋಕೇಶ್ ಅವರು. ಅಕ್ಕ ನಟಿ ಪೂಜಾ ಲೋಕೇಶ್ ಅವರು. ಇವರ ಶ್ರೀಮತಿ ನಟಿ ಗಿರೀಶ್ಮಾ ಹಾಗೂ ಪುತ್ರ ಸುಕ್ರೋತ್. ಒಟ್ಟಾರೆ ಇವರ ಇಡೀ ಫ್ಯಾಮಿಲಿ ಒಂದು ಆಕ್ಟರ್ಸ್ ಫ್ಯಾಮಿಲಿ, ಕಲಾವಿದರ ಕುಟುಂಬ. ಆಲ್ಮೋಸ್ಟ್ ಒಂದು 100 ವರ್ಷ ಕಾಲ ಕರ್ನಾಟಕವನ್ನ ಮನರಂಜಿಸಿದಂತ ಹೆಗ್ಗಳಿಕೆ ಈ ಕುಟುಂಬಕ್ಕೆ ಸಲ್ಲುತ್ತೆ. ಕಂಗ್ರಾಚುಲೇಷನ್ಸ್. ಬಾಲ ನಟರಾಗಿ 4 ಸಿನಿಮಾಗಳಲ್ಲಿ, ನಟರಾಗಿ 15 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕಿರುತೆರೆಯಲ್ಲಿ 7 ಕನ್ನಡ ಧಾರಾವಾಹಿಗಳು ಹಾಗೂ 2 ತಮಿಳು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಸೃಜಾ ಅಂದ್ರನೇ ಮಜ್ಜಾ ಅನ್ನೋ ಹಾಗೆ ಆಗಿದ್ದು. ಈ ಆಂಕರಿಂಗ್ ಶುರು ಮಾಡಿದಾಗ 10 ಯಶಸ್ವಿ ಟಿವಿ ಶೋಗಳ ಆಂಕರಿಂಗ್ ಮಾಡಿ ಕರ್ನಾಟಕದ ಮನೆ ಮನೆಯಲ್ಲಿ ಸ್ಪೆಷಲ್ ವೆಲ್ಕಮ್ ಗಿಟ್ಟಿಸಿಕೊಂಡಿರುವಂತ ಅದ್ಭುತವಾದಂತಹ ಪ್ರತಿಭೆ ಸೃಜನ್ ಲೋಕೇಶ್. ಇವರ ಆಂಕರಿಂಗ್ಗೆ 2012 ಮತ್ತು 2013ರಲ್ಲಿ ಮಾಧ್ಯಮ ಅವಾರ್ಡ್ ಬಂದಿದೆ. ಹಾಗೂ 2012ರಿಂದ ಇಲ್ಲಿವರೆಗೂ 4 ವರ್ಷ ಸತತವಾಗಿ ಬೆಸ್ಟ್ ಆಂಕರ್ ಅನ್ನೋ ಅವಾರ್ಡ್ ಎಲ್ಲಾ ಖಾಸಗಿ ವಾಹಿನಿಗಳಿಂದಲೂ ಸೃಜನ್ ಅವರಿಗೆ ಬಂದಿದೆ. ಲೋಕೇಶ್ ಪ್ರೊಡಕ್ಷನ್ಸ್ ಅನ್ನೋ ಸಂಸ್ಥೆ ಶುರು ಮಾಡಿ ಫಿಲ್ಮ್ಸ್ ನ ಪ್ರೊಡ್ಯೂಸ್ ಮಾಡಕ್ ಶುರು ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಯು ಸೃಜನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತು ಸ್ಮಾಲ್ ಸ್ಕ್ರೀನ್ ವೆರಿ ಬಿಗ್ ಸ್ಟಾರ್ ಅಂದ್ರೆ ಸೃಜನ್ ಲೋಕೇಶ್. ಹ್ಯಾಪಿ ಟು ಹ್ಯಾವ್ ಯು ಸೃಜನ್. ಹ್ಯಾಪಿ ಟು ಪ್ಲೆಜರ್ ಸರ್. ಪ್ಲೆಜರ್ ಬೀಯಿಂಗ್ ದೇರ್. So this weekend is with Srujan Lokesh. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Okay, right. ಫಸ್ಟ್ ಆಲ್ ನೋಡಿ ಸರ್, ಸುಬ್ಬಯ್ಯ ನಾಯ್ಡು ಅವರು ನಮಗೆ ಬೆಸ್ಟ್ ಆಕ್ಟರ್ ಅಂತ ಪ್ರಶಸ್ತಿ ಕೊಟ್ರೆ ಆ ಪ್ರಶಸ್ತಿ ಮೇಲೆ ಇವ್ರ ತಾತನ ಹೆಸರು ಬರೆದಿರುತ್ತೆ. ದ ಬೆಸ್ಟ್ ಆಕ್ಟರ್ ಇನ್ ಕರ್ನಾಟಕ ಅವಾರ್ಡ್ ಕೊಡದೆ ಸುಬ್ಬಯ್ಯ ನಾಯ್ಡು ಅವ್ರ ಹೆಸರಲ್ಲಿ. ಅಂತ ಫ್ಯಾಮಿಲಿಯಿಂದ ಬಂದವರು ನೀವು. ನಿಮ್ಮ ಈ ಫ್ಯಾಮಿಲಿ ಬಗ್ಗೆ, ಈ ಲಿಗಸಿ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ನನ್ನ ಮಗ ಹುಟ್ಟಿದ ದಿನ ನೆನ್ಕೊಂಡ್ರೆ ಇನ್ನೂ ನನಗೆ ಭಯ ಆಗುತ್ತೆ. ಯಾಕೆಂದರೆ 9 ತಿಂಗಳು 3 ವಾರ ಆಗಿತ್ತು ರೀ, ಆದರೂ ಅವನು ಹುಟ್ಟೋದೇ ಇಲ್ಲ ಅಂತಾನೆ. ಡಾಕ್ಟ್ರ್ ಹೇಳಿದ್ರು ಆಪ್ರೇಷನ್ ಮಾಡ್ತೀನಿ, ಸಿಸರಿನ್ ಮಾಡಿ ತೆಗೆಯೋಣ ಅಂತಂತಂದ್ರು. ಅಯ್ಯೋ ಹೌದಾ ಅಂದ್ಕೂಡಲೇ ಸಿಸರಿನ್ ಸೌಂಡ್ ಕೇಳಿದ ಕೂಡಲೇ ನನಗೆ ಹೊಟ್ಟೆ ನೋವು ಶುರುವಾಗೋಯ್ತು. ನನ್ನ ಮಗ ಹುಟ್ಟಿದ. ಆ ಮಗು ನೋಡಿದೆ, ನಾನು ಕಿಟಾರಂತ ಕಿರ್ಚ್ಕೊಂಡ್ಬಿಟ್ಟೆ. ಯಾಕೆಂತಂದರೆ ನನ್ನ ಮಗ ಒಳ್ಳೆ ಈ ಬೇರೆ ಗ್ರಹದಿಂದ ಬಂದಿರುತ್ತೆ ನೋಡಿ, ಮನುಷ್ಯರು ಏನೋ ಪ್ರಾಣಿಗಳು ಆ ಥರ ಇದ್ದ. ಅಯ್ಯೋ ಏನಪ್ಪ ಇಂಥ ಮಗು ಹುಟ್ಟಿದೆ ಅಂತಂದ್ಬಿಟ್ಟು. ಆಮೇಲೆ ಹೋಗ್ತಾ ಹೋಗ್ತಾ ದಿನಗಳದಂತೆ ಸರಿ ಹೋದ. ನನ್ನ ಮಗ ಸುರಸುಂದರ ಆಗ 1 ವರ್ಷದಲ್ಲಿ ನಮ್ಮ ಅತ್ತೆ ಕೂದಲು ತೆಗಿಸ್ಬೇಕು ಅಂತ ಅವನಿಗೆ ಕೃಷ್ಣನ ಕೊಂಡೆ ಹಾಕಿದ್ರು. ಆಹಾ, ಆ ಥರ ಕೃಷ್ಣನ ನಾನು ನನ್ನ ಜನ್ಮದಲ್ಲೇ ನೋಡಿಲ್ಲ, ಅಷ್ಟು ಸುಂದರ. ಸಾಧ್ಯನೇ ಇಲ್ಲಪ್ಪ. ಉಫ್ ಅಂತಂದರೆ ಆರು ಹೋಗ್ಬಿಡೋನೇನು. ಎಲ್ಲರೂ ಅಯ್ಯೋ ಊದಿನ ಕಡ್ಡಿ ಹಂಚಿ ಕಡ್ಡಿ ಅಂತ ಏನೇನೋ ರೇಗಿಸೋರು. ನಾನು ಹೇಳ್ತಿದ್ದೆ, ಮಗ ನೀನು ಹೀಗೆ ಇದ್ದರೆ ನೀನಿನ್ನ ಒಂದು ಹೆಣ್ಣು ಕೂಡ ಕಣ್ಣೆತ್ತಿ ನೋಡಲ್ಲ ಕಣೋ, ಏನಾದರೂ ಮಾಡೋ, ದೇಹನ ಒಂದು ಸ್ವಲ್ಪ ಚೆನ್ನಾಗಿ ಬೆಳೆಸ್ಕೊಳ್ಳೋ ಅಂತ ಎಲ್ಲ ಹೇಳಿ ಆಮೇಲೆ ಅವನೊಂದು ಎಕ್ಸಸೈಸು ಅದು ಇದು ಜಿಮ್ ಅಂತ ಮಾಡಿ ತುಂಬ ಒಳ್ಳೆ ಹ್ಯಾಂಡ್ಸಮ್ ಮಗ ಆಗ್ಬಿಟ್ಟ. ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ನನಗೆ ಸೃಜನ್. ಅವ್ರ ಜೊತೆ ನಾನು ಕೆಲವು ಫಿಲ್ಮ್ಸ್ ಎಲ್ಲ ಮಾಡಿದಾಗ ಆನ್ ದಿ ಸೆಟ್ ಇಸ್ ಸಚ್ ಅ ಲೈವ್ ವೈರ್ ರೀ. ಅವರೇ ಸಚ್ ಅ ಗ್ರೇಟ್ ಅಚೀವರ್. 250 ಚಿತ್ರಗಳು ಮಾಡಿರ್ತಾರೆ ಅಮ್ಮ. 250+ ಮಾಡಿರ್ತಾರೆ. 3 ಸಲ ಸ್ಟೇಟ್ ಅವಾರ್ಡ್ ತಗೊಂಡಿದ್ದಾರೆ ಮೇಡಮ್. ಆಕ್ಚುಲಿ ಬಿಗ್ ಅಚೀವರ್ ಇನ್ ಅವರ್ ಓನ್ ರೈಟ್. ಸೊ ನಿಮ್ಮ ಅಮ್ಮನ ಬಗ್ಗೆ ಬೇರೆ ಹೇಳಕ್ಕೆ ಇಷ್ಟಪಡ್ತೀನಿ ಸೃಜನ್. ಸರ್ ನಾನು ಏನು ತರಲೆ ಮಾಡ್ತೀನಿ ಅದಕ್ಕೆ 10ರಷ್ಟು ತರಲೆ ಮಾಡ್ತಾರೆ ಸರ್. ಖಂಡಿತ ಅಗ್ರೀಡ್. ಸೊ ನಾನು ತುಂಬ ಏ ಸುಜಾ, So nice to have you on top. ಮೇಡಮ್ ಬಹಳ ಚಂದ ಕಾಣ್ತಿದ್ರಿ. ಯು ಆರ್ ಲುಕಿಂಗ್ ಸೋ ನೈಸ್. ಕೂತ್ಕೊಳ್ಳಿ ಪ್ಲೀಸ್ ಸೃಜನ್. ನನ್ನ ಮಗ ಒಬ್ಬನೇ ಎಲ್ಲ ಚೆನ್ನಾಗಿ ಕಾಣೋದು, ನಾನು ಚೆನ್ನಾಗಿ ಕಾಣಬೇಕು ಅಂತ.
ಅವ್ರು ಮಾಡೋ ತಲಾಂತ ಏನಿಲ್ಲ ಅದ್ರ 10ರಷ್ಟು ನೀವು ಮಾಡ್ತೀರಾ ಅಂತಿದ್ದ ಸುಜನ್ ಈಗ. ಅದೇ ಅವನು ಹುಟ್ಟಿದ ಕೂಡಲೇ ಕಿಟಾರ್ ಅಂತ ಕಿರ್ಚ್ಕೊಂಡ್ಬಿಟ್ಟೆ ಅಂತ. ಏನಪ್ಪ ಇಂಥ ಮಗು ಹುಟ್ಟಿದೆ ನನಗೆ. ಹೆಂಗೆ ಹೆಂಗೆ ಅಂದ್ರೆ ಅಂತ ದೊಡ್ಡ ದೊಡ್ಡ ಕಣ್ಣ. ಇಷ್ಟು ದೊಡ್ಡ ಕಣ್ಣು ಮತ್ತೆ ಹೀಗಿತ್ತು. ಹಾ. ಅದೇನೋ ಹೀಗಿರುತ್ತಲ್ಲ, ಈ ತಲೆ Chinese ಹೀಗೆ ಏನೋ ವಿಚಿತ್ರವಾಗಿದ್ದ ಅಪ್ಪ. ಅಯ್ಯೋ ಬರೀ ಮೂಳೆಗಳು. ಈ ಅಪ್ಪ ವರ್ಣಿಸೋಕೆ ಸಾಧ್ಯ ಇಲ್ಲ ಬಿಡಿ. ಇನ್ನು ಯಾರು ಇದಕ್ಕಿಂತ ಕೆಟ್ಟದಾಗ ಸಾಧ್ಯನೇ ಇಲ್ಲ ಸರ್. ಸಾಕು. ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅದು ಯಾಕೋ ಏನೋ ನನ್ನ ಮಕ್ಳು ಏನು ಮಾಡಿದ್ರು ನನಗೆ ಇಷ್ಟನೇ ಆಗಲ್ಲ. ಹೌದಾ? ಇತ್ತೀಚೆಗೆ ಅವ್ರು ಬಹಳ ಇಷ್ಟವಾಗಿ ನಿಮಗೆ ಹೆಮ್ಮೆ ಕ್ಲಾಪ್ ಹೊಡೆದಿದ್ದು ಯಾವಾಗ ಮೇಡಮ್? ರೀಸೆಂಟ್ ಆಗಿ ಅವನು ಇದು ರಾಜ್ಯೋತ್ಸವ ಶೋ ಮಾಡ್ತಾ ಮಜಾ ಟಾಕೀಸಲ್ಲಿ. ಅದು ನನಗೆ ಬಹಳ ನನ್ನ ಮಗ ಇಷ್ಟೊಂದು ಬೆಳೆದಿದ್ದಾನ ಅಂತ ಅನ್ನಿಸ್ತು. ವಾವ್. ರಾಜ್ಯೋತ್ಸವ ಕನ್ನಡ ನಿರರ್ಗಳವಾಗಿ ಮಾತಾಡಿದ್ದು ನನಗೆ ತುಂಬಾ ಹೆಮ್ಮೆ ಅಂತ ಅನ್ನಿಸ್ತು. ನಿಜವಾಗ್ಲೂ ಈ ಕಾರ್ಯಕ್ರಮ ಇದೆಯಲ್ಲ, ಒಂದು ಸುಂದರವಾದ ಕಾರ್ಯಕ್ರಮ. ನನಗಿಂತ ನನ್ನ ಮಗ ಆ ಪೀಠದಲ್ಲಿ ಕೂತಿದ್ದಾನಲ್ಲ, ಅಲಂಕರಿಸಿದ್ದಾನಲ್ಲ, ಅದಕ್ಕೆ ನಿಮಗೆ ಧನ್ಯವಾದಗಳು. Oh, yes, ಇದರ ma'am. ನಿರ್ಮಾಪಕರಿಗೆ ಧನ್ಯವಾದಗಳು. ಸೊ ಡಿಸರ್ವ್ಡ್ಲಿ. ಯಾಕಂದ್ರೆ ಇವ್ರು ನಡೆಸ್ಕೊಡಂತ ಕಾರ್ಯಕ್ರಮಗಳು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಬ್ಯಾನ್ಕರ್ ಇರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಅದನ್ನ ಅಷ್ಟು ಅದ್ಭುತವಾಗಿ ನಡೆಸ್ಕೊಡ್ತಾರೆ ಒಂದು ಕಾರ್ಯಕ್ರಮ. ಅವರು ಸತತವಾಗಿ ಎಷ್ಟು ವರ್ಷಗಳಿಂದ ಕೆಲಸವನ್ನು ಮಾಡ್ತಾರೆ ಅವರು. ಹ್ಯಾಟ್ಸ್ ಆಫ್ ಯು. ಅಮ್ಮ ಬಹಳ ಖುಷಿ ಪಡ್ತೀಯ ನೀವು ಸೇರಿ ಕೂತಿಯಾರ ಅಂತ. ವಿತ್ ಪರ್ಮಿಷನ್ ಸರ್, ಆಕ್ಚುಲಿ ನನಗೊಂದು ಆಸೆ. ಎಸ್ ಎಸ್ ವಿತ್ ಪರ್ಮಿಷನ್ ಅಮ್ಮ ಈ ಸೀಟಲ್ಲಿ ಕೂತ್ಕೊಂಡ್ರೆ Why ನನಗೂ not? ಆಸೆ. ಎಸ್. ಯಾಕಂದ್ರೆ ಮೋರ್ ಡಿಸರ್ವಿಂಗ್ ಇಸ್ ಶಿ ದ್ಯಾನ್ ಮೀ. ನೋ ಒಂದ್ಸಲ ನನಗೆ ಸುಬ್ಬಯ್ಯ ನಾಯ್ಡು ಅವರು, ಲೋಕೇಶ್ ಅವರು, ಇದು ಎವ್ರಿಬಡಿ ಅವರೆಲ್ಲ ನೆನೆಸ್ಕೊಂಡಾಗ ಆಗ್ತದೆ ನನಗೆ ನೀವು ಕೂತಾಗ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್ ರೈಟ್ ಮೇಡಮ್. ಏನು ಬಹಳ ಸ್ವೀಟ್ ಅಂತಲ್ಲ ಅಮ್ಮ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಬಹಳ ಸ್ವೀಟ್ ಅಂತೆ. ಇವರ ಸ್ವೀಟು ಇವರು ನನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂದ್ರೆ ಒಂಥರ ಹೆಂಗೆ ಮಡಿಕೆ ಮಾಡ್ದಂಗೆ ಸರ್. ನಮ್ಮನ್ನ ಮಡಿಕೆ ತರ ಫಸ್ಟ್ ಹಾಕೋದು ತುಳಿದಿದ್ದಾರೆ, ಉಳಿದು ಆಮೇಲೆ ನಾವು ಮಡಿಕೆ ಮಾಡಿರೋದು ಸರ್. ಶಬರಿಮಲೆಗೆ ಹೋಗ್ಬೇಕು ಅಂತ ಒಂದು ವಾರ ರಜಾ ತಗೊಂಡಿದ್ದೆ ಸರ್ ನಾನು. ಅದೇನಾಯ್ತು ಅಂದ್ರೆ ನಾವೆಲ್ಲ ಹೋಗಿ ಒಂದು 4ನೇ ದಿನಕ್ಕೆ ಬಂದ್ಬಿಟ್ವಿ ಸರ್. 4ನೇ ದಿನಕ್ಕೆ ಬಂದಿದ್ದ 2 ದಿನ ರಜಾ. ನಮ್ಮ ಸ್ಕೂಲಲ್ಲಿ ರಜಾ ಕೊಡೋದೇ ಕಷ್ಟ. ಅದ್ರಲ್ಲಿ 7 ದಿನ ಪರ್ಮಿಷನ್ ಕೊಟ್ಟಿದ್ದಾರೆ. ನಾನು ಇನ್ನೊಂದು 2 ದಿನ ರಜಾ ಇದೆಯಲ್ಲ ನಾನು ಹೋಗಲ್ಲ ಅಂದ್ಬಿಟ್ಟು. ಇವ್ರು ಏನಕ್ಕೆ ಹೋಗಲ್ಲ? ಅಯ್ಯೋ ಈ ರಜಾ ಇದೆಯಲ್ಲ ನಾನು ಹೋಗಲ್ಲ ಅಂತ. ಹೋಗಲ್ವಾ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಕೆಳಗೆ ಹಾಕಿ ಒಂದ್ಸಲಿ ತುಳಿದ್ರು ಸರ್. 1.5 ತಿಂಗಳು ರಜಾ ಇದೆ ಸರ್. ದೂರ ಯಾಕೆ ರಿಸ್ಕ್ ಬಿಡ. ಸೊ ಅದಕ್ಕೆ 1.5 ತಿಂಗಳು ರಜಾ ಹಾಕಿದ್ದಕ್ಕೆ ಕೈ ಫ್ರಾಕ್ಚರ್ ಆಗೋಗಿತ್ತು ಸರ್. ಮೇಡಮ್ ಕೈ ಫ್ರಾಕ್ಚರ್ ಆಗೋ ಥರ ತುಳಿತೀರಾ ಮೇಡಮ್ ನೀವು? ದೊಡ್ಡವನಾದ್ಮೇಲೂ ಕೊಟ್ಟಿದ್ದೀನಿ ನಾನು ಅವ್ನಿಗೆ. ನಮ್ಮಪ್ಪ ಒಂದಿನ ನಮ್ಗೆ ಕೊಡ್ತಿದ್ದಿಲ್ಲ. ಅಯ್ಯೋ ಸ್ವೀಟ್ ಮ್ಯಾನ್ ಬಿಡಿ. ಅವ್ರು ಗದ್ರದಿರ್ಲಿ, ಇವ್ರ ಗರ್ಜನೆ ನಾವು ತಡ್ಕೋಬೇಕು. ಒಂದಿನ ಊಟಕ್ಕೆ ಕರಿಬೇಕಾದ್ರೆ ಇವನ್ಗೆ ಬಾರೋ ದಂಡ್ಪಿಂಡ ಊಟ ಮಾಡು ಅಂತ ಹಾಗಂದ್ಬಿಟ್ಟೆ. ಅದಕ್ಕೆ ಲೋಕೇಶ್ ಅವರು ನನ್ನ ಹತ್ರ ಮಾತೇ ಬಿಟ್ಬಿಟ್ರು, ಹಾಗೆಲ್ಲ ಮಾತಾಡಬಾರ್ದು.